ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಾನು ಸ್ವಿಚ್ ವರ್ಡ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ಮನಿ ಅಬಂಡೆನ್ಸು ಜಾಸ್ತಿ ಆಗೋದಕ್ಕೆ. ಸೊ ಇದರಲ್ಲಿ ಏನು ಗೊತ್ತಾ, ಸ್ವಿಚ್ ವರ್ಡ್ಸು ಇದೆ, ಮತ್ತು ಸ್ವಿಚ್ ಕೋಡ್ಸು ಇದೆ, ಪ್ಲಸ್ ನಿಮಗೆ ಸಿಜಲ್ಸು ಇದೆ, ಆಯಿತಾ? ಸೊ ಸಿಜಲ್ಸ್ ಅಂದರೆ ಒಂದು ಸಿಂಬಲ್ ಥರ ಬರುತ್ತೆ. ಸೊ ಅದು ತುಂಬ ಪವರ್ಫುಲ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಎಷ್ಟು ಸ್ಪೀಡಲ್ಲಿ ಅಂದರೆ ನೀವು ಸ್ವಿಚ್ ವರ್ಡ್ಸ್ ಇರ್ಬೋದು, ಸ್ವಿಚ್ ಕೋಡ್ಸ್ ಇರ್ಬೋದು, ಅದೇ ಥರ ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಸಿಜಲ್ಸ್ ಬರೆಯೋದ್ರಿಂದ ನಮಗೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಗೊತ್ತಾ, ಇದು ಒಂಥರ ಯೂಸ್ಫುಲ್ ವ್ಲಾಗೇ ಆಗುತ್ತೆ. ಬಿಕಾಸ್ ಇದರಿಂದ ಈ ಒಂದು ಸಿಜಲ್ನ ಬರೆಯೋದ್ರಿಂದ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ, ಆಯಿತಾ? ಸೊ ಮನಿ ಅಬಂಡೆನ್ಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ. ಪ್ಲಸ್ ಮಕ್ಕಳದು ಓದೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರಬೇಕು ಅಂದರೆ ಯಾವ ಒಂದು ಸಿಜಲ್ ಬರೀಬೇಕು ಅಂತಲೂ ಹೇಳ್ತಾ ಇದ್ದೀನಿ. ಪ್ಲಸ್ ನಿಮಗೆ ಇದರಲ್ಲಿ ಜಾಬ್ ರಿಲೇಟೆಡ್ ಇರುತ್ತೆ. ಸೊ ಸುಮಾರು ಜನ ಜಾಬ್ದೆಲ್ಲ ಕೇಳ್ತಾ ಇರ್ತೀರಲ್ಲ, ಅಂದರೆ ಯಾವ ಥರ ಸ್ವಿಚ್ ವರ್ಡ್ಸ್ ಇದೆ, ಅದೆಲ್ಲ ಯಾವುದನ್ನ ಯೂಸ್ ಮಾಡ್ಬೋದು ಅಂತ. ಪ್ಲಸ್ ನಿಮಗೆ ಬ್ಯೂಟಿದೂ ಒಂದಿದೆ, ಆಯಿತಾ? ಸೊ ಎಲ್ಲನೂ ಕಂಬೈನ್ ಮಾಡಿ ಈ ವ್ಲಾಗಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಏನ್ಷಿಯಂಟ್ ಇದರಿಂದನೂ ಬಂದಿದೆ ಸಿಜಲ್ಸ್ದು, ಆಯಿತಾ? ಸೊ ಅದು ಫಾರಿನ್ ಕಂಟ್ರೀಸಲ್ಲೆಲ್ಲ ತುಂಬ ಅದನ್ನು ಯೂಸ್ ಮಾಡ್ತಾರೆ. ಈಗ ನಮ್ಮ ಕಂಟ್ರೀಸ್ನಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ನಾವು ಮಂತ್ರಾಸ್ಗೆ ಎಫೆಕ್ಟಿವ್ ಆಗಿ ನಾವು ಅದನ್ನು ಇದು ಮಾಡ್ತೀವೋ, ಅಂದರೆ ಮಂತ್ರ ಹೇಳ್ಕೊಳ್ಳೋದ್ರಿಂದ ಹೇಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೋ, ವರ್ಕ್ ಮಾಡುತ್ತೋ, ಅದೇ ಥರ ಸಿಜಲ್ಸ್ಗಾಗಿರ್ಬೋದು, ಸ್ವಿಚ್ ವರ್ಡ್ಸ್ಗಾಗಿರ್ಬೋದು, ಸ್ವಿಚ್ ಕೋಡ್ಸ್ಗಾಗಿರ್ಬೋದು, ಅದರದ್ದೇ ಆದಂತಹ ಎಫೆಕ್ಟಿವ್ ಇದಿದೆ. ಸೊ ನಾನು ಪ್ರತಿಯೊಂದ್ರದ್ದು ನಿಮಗೆ ತೋರಿಸ್ತೀನಿ, ಯಾವ ಥರ ಬರೀಬೇಕು ಅಂತಲೂ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಯಿತಾ? ಸ್ಕಿಪ್ ಮಾಡಿದ್ರೆ ನಿಮಗೆ ಈ ಒಳ್ಳೆ ವಿಡಿಯೋನ ನೀವು ಮಿಸ್ ಮಾಡ್ಕೋತೀರಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಫುಲ್ ಡೀಟೇಲಾಗಿ ಹೇಳೋದ್ರಿಂದ ಇವನ್ ಏನು ಗೊತ್ತಾ, ನೀವು ಅದನ್ನು ನೀವು ಕೈಯಲ್ಲಿ ನಿಮಗೆ ಅಕಸ್ಮಾತ್ ಕಾಣಿಸುತ್ತೆ ಅಂದರೆ, ಪೆನ್ನಲ್ಲಿ ಬರ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಜಸ್ಟ್ ನೀವು ಅದನ್ನು ಆ ನಂಬರ್ನ ಮತ್ತು ಆ ಸಿಜಲ್ನ ಹಿಂಗೆ ಸುಮ್ಮನೆ ನಿಮ್ಮದು ಕೈ ಬೆರಳಿಂದನೇ ಹಿಂಗೆ ಮಾಡ್ಕೋಬೋದು, ಆಯಿತಾ? ಸೊ ಅದು ಅಂದರೆ ವೈಬ್ರೇಷನ್ ಕೊಟ್ಟು ಮಾಡಬೇಕು ಅದನ್ನು. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಡನ್ನಾಗಿ ನಿಮಗೆ ಅರ್ಜೆಂಟ್ ಮನಿ ನೀಡ್ ಇದೆ ಅಂದ್ಕೊಳ್ಳಿ, ಅಂದರೆ ದುಡ್ಡಿನ ಅವಶ್ಯಕತೆ ಇದೆ. ಸೊ ಅದಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಯೂಸ್ ಆಗುತ್ತೆ ಅಂತ, ಆಯಿತಾ? ಸ್ವಿಚ್ ವರ್ಡ್ ಯಾವುದು ಯೂಸ್ ಆಗುತ್ತೆ ಅಂದರೆ, ಸೊ ನಾವು ಒಂದು ನಂಬರ್ ಇದೆ ಫ್ರೆಂಡ್ಸ್, ಸ್ವಿಚ್ ಕೋಡ್ ಅದು ಆ್ಯಕ್ಚುಲಿ. ಸೊ ಅದ್ರದ್ದು ಹೇಳ್ತೀನಿ ನಾನು. ಸೊ ಸ್ವಿಚ್ ಕೋಡ್ ಯಾವ ಥರ ಇದೆ ಅಂದರೆ, ಸೊ ಇದನ್ನು ನೀವು ಹೆಂಗೆ ಬರಿಬೋದು ಅಂದರೆ, ಲೆಫ್ಟ್ ರಿಸ್ಟಲ್ಲಿ ಹುಡುಗಿರಾದರೆ ಎಡಗೈಯಲ್ಲಿ ಬರ್ಕೊಳ್ಳಿ, ಹುಡುಗರಾದರೆ ಬಲಗಡೆ ಕೈಯಲ್ಲಿ ಬರ್ಕೊಳ್ಳಿ. ಸೊ ಇದು ಹೇಗೆ ಬರಿಬೋದು ಅಂದರೆ, ಮೇಲ್ಗಡೆ ರಿಸ್ಟ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಮೇಲ್ಗಡೆ ಉದ್ದುದ್ದನೂ ಬರಿಬೋದು, ಇಲ್ಲಾಂದರೆ ಹಗ್ಲನೂ ಬರಿಬೋದು. ಸೊ ನಾನು ಉದ್ದ ಮಾಡಿ ತೋರಿಸ್ತೀನಿ ನಿಮಗೀಗ. ಸೊ ಹೇಗೆ ಬರಿಬೇಕು ಅಂದರೆ, ಸೊ ಆ ನಂಬರ್ ಹೇಗಿರುತ್ತೆ ಅಂದರೆ ಫ್ರೆಂಡ್ಸ್, ಅರ್ಜೆಂಟ್ ಮನಿದು, ನಾನು ಮನಿ ಅಬಂಡೆನ್ಸ್ದು ನಾನು ಹೇಳ್ತಾ ಇರೋದು, ಆಯಿತಾ? ಮನಿ ಅಬಂಡೆನ್ಸ್ದು. ಸೊ ಈ ಥರ ನೀವು ಬರ್ಕೋಬೋದು. ಸೊ ಇದು ನೀವು ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರಿಬೋದು, ಮತ್ತು ಇದು ಗ್ರೀನ್ ಕಲರ್ ಪೆನ್ನಲ್ಲೂ ಬರಿಬೋದು, ಪ್ಲಸ್ ನೀವು ರೆಡ್ ಕಲರ್ ಪೆನ್ನಲ್ಲೂ ಬರಿಬೋದು. ಈ ಒಂದು ಕೋಡದು ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ, ಬಟ್ ಇದಕ್ಕೆ ನೀವು ಬ್ಲೂ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಪೆನ್ನಲ್ಲಿ ಬರ್ಕೋತಾ ಇದ್ದೀನಿ. ಸೊ ನಂಬರ್ ಯಾವ ಥರ ಇರುತ್ತೆ ಅಂದರೆ 897781 ಅಂತ, ಆಯಿತಾ? 8977 ಮತ್ತು 81 ಅಂತ. ಸೊ ನೋಡಿ, ಈ ಥರ ಬರೆದು, ಅಂದರೆ ಉದ್ದ ಬರುತ್ತೆ, ಆಯಿತಾ? ಸೊ ಈ ಥರ ಇರುತ್ತೆ. ಸೊ ನೀವು ಇದನ್ನು ಕೈನಲ್ಲಿ ಹಿಂಗೆ ಹಾಕೋಬೋದು. ಎಡಗಡೆ ಕೈಯಲ್ಲಿ ಹುಡುಗಿರ್ದು, ಬಲಗಡೆ ಕೈಯಲ್ಲಿ ಹುಡುಗರ್ದಾಗಿರುತ್ತೆ. ಸೊ ಆ ಥರ, ಆಯಿತಾ? ಸೊ ಇದಕ್ಕೆ ನಾವು ಒಂದು ಏನು ಅಂದರೆ ಸಿಜಲ್ ಥರ ಬರೀಬೇಕಾಗುತ್ತೆ. ಸೊ ಸಿಜಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ ಯಾವ ಥರ ಬರೀಬೇಕು ಅಂತ. ಸೊ ಸಿಜಲಲ್ಲಿ ಯಾವ ಥರ ಇರುತ್ತೆ ಅಂದರೆ, ಸೊ ಈ ಸಿಜಲ್ನ ನಾನು ಬರೆದು ತೋರಿಸ್ತೀನಿ. ಸೊ ಈ ಸಿಜಲ್ಗೆ ನಾನು ರೆಡ್ ಕಲರ್ ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ರೆಡ್ ಕಲರ್ದು ತೊಗೋತಾ ಇದ್ದೀನಿ. ರೆಡ್ಡಾರ ತೊಗೋಬೋದು, ಮತ್ತು ಗ್ರೀನು ಬ್ಲೂ 3 ಕಾಂಬಿನೇಷನಲ್ಲಿ ನೀವು ತೊಗೋಬೋದು. ಸೊ ಈ ಒಂದು ಮಾಡ್ತಾ ಇರೋದು ನಾನು ಯಾವುದ್ರ ಬಗ್ಗೆ ಅಂದರೆ, ಇದು ಜಾಬ್ ರಿಲೇಟೆಡ್ ಬಗ್ಗೆ. ಜಾಬ್ ರಿಲೇಟೆಡು ಪ್ಲಸ್ ಮನಿದು ಎರಡಕ್ಕೂ ಆಗುತ್ತೆ, ಅಂದರೆ ಕೆಲಸ ಸಿಗೋದಕ್ಕೆ ಪ್ಲಸ್ ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಬರೋದಕ್ಕೆ. ಸೊ ಈ ಒಂದು ಏನು ಕೋಡ್ ನಂಬರ್ ಬರೆದಿದ್ದೀನೋ, ಇದು ಮನಿ ಅಬಂಡೆನ್ಸು ಜಾಸ್ತಿ ಆಗೋದಕ್ಕೆ ನೀವು ಕೇಳ್ಕೊಬೋದು. ಸೊ ಆ ಥರ ಇರುತ್ತೆ. ಸೊ ಸಿಜಲ್ನ ಹೆಂಗೆ ಬರೆಯೋದು ಅಂತ ತೋರಿಸ್ತೀನಿ. ಸೊ ಅದರ ಆಮೇಲೆ ಕೆಳಗಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಅಂತ. ಸೊ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು 4 ಡಾಟ್ ಹಾಕೋಬೇಕಾಗುತ್ತೆ ನೀವು. ಸೊ ಯಾವುದಕ್ಕೆ ಮಾಡ್ತಾ ಇರೋದು ಅಂತ ಹೇಳ್ತೀನಿ ನೋಡಿ. ಸೊ ನೋಡಿ, ಆ್ಯಕ್ಚುಲಿ ಇದು ನಾನು ಕೆಳಗಡೆ ಇಟ್ಟೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಡಾಟ್ ಇಟ್ಕೋಬೇಕಾಗುತ್ತೆ ನೀವು. 4 ಡಾಟು ಒಳ್ಳೆ ಡೈಮಂಡ್ ಶೇಪಲ್ಲಿ ಬರುತ್ತಲ್ಲ, ಆ ಥರ ಅಂದ್ಕೊಳ್ಳಿ.
ಸೊ ಅದನ್ನು ಜಾಯಿನ್ ಮಾಡಬೇಕೀಗ. ಸೊ ನೋಡಿ, ಇದಕ್ಕೆ ಸೇರಿಸಿ, ಮತ್ತು ಇದನ್ನು ಇದಕ್ಕೆ ಸೇರಿಸಿ, ಮತ್ತು ಇದನ್ನು ಇದಕ್ಕೆ, ಆಯಿತಾ. ಸೊ ನೀವು ಬರಿಬೇಕಾದ್ರೆ ಕೈ ಎತ್ತದೇ ಮಾಡಿ, ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಹಂಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಅದಾದಮೇಲೆ ಫ್ರೆಂಡ್ಸ್, ಇದ್ರ ಮಧ್ಯದಲ್ಲಿ ನಾವೊಂದು ಸರ್ಕಲ್ ಹಾಕೋಬೇಕು, ಆಯಿತಾ. ಒಂದು ಸರ್ಕಲ್ ಹಾಕೋಬೇಕು, ಒಂದು ರೌಂಡ್ ಥರ ಸರ್ಕಲ್ ಹಾಕೋಬೇಕು, ಆಯಿತಾ. ಒಂದು ರೌಂಡ್ ಸರ್ಕಲ್. ಅದಾದಮೇಲೆ ಎಸ್ ಮಾರ್ಕ್ ಥರ ಬರುತ್ತೆ. ಸೊ ನೋಡಿ, ಈ ಥರ ಬರುತ್ತೆ ಫ್ರೆಂಡ್ಸ್, ಎಸ್ ಮಾರ್ಕ್ ಥರ, ಆಯಿತಾ. ಎಸ್ ಮಾರ್ಕ್ ಥರ ಬರುತ್ತೆ. ಸೊ ಅದಾದಮೇಲೆ ಅಂದರೆ ಡಾಲರ್ ಸಿಂಬಲ್ ಅಂದ್ಕೊಳ್ಳಿ, ಯಾಕೆಂದರೆ ಡಾಲರ್ ಸಿಂಬಲ್ ಏನಕ್ಕೆ ಹೇಳಿ, ದುಡ್ಡುಗೆ ನಾವು ಮಾಡ್ತಾ ಇರೋದು ಸಿಜಲ್, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ಸೊ ಇದನ್ನು ಮಧ್ಯದಲ್ಲಿ ನೀವು ಹಿಂಗೆ ಸೇರಿಸ್ಬೇಕಾಗುತ್ತೆ, ಈ ಒಂದು ಲೈನು ಮತ್ತು ಈ ಒಂದು ಲೈನ್, ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಈ ಥರ ಒಂದು ಡಿಸೈನ್ ಹಾಕೋಬೇಕು, ಮತ್ತು ಇಲ್ಲೂ ಅಷ್ಟೇ, ಈ ಎಡ್ಜಲ್ಲೂ ಹಿಂಗೆ ಈ ಥರ ಒಂದು ಡಿಸೈನ್. ಸೊ ಸೇಮ್ ಇದೇ ಪ್ಯಾಟ್ರನ್ನಲ್ಲಿ ಇರಬೇಕಾಗತ್ತೆ. ಸೊ ಇದು ನೀವು ಗ್ರೀನ್ ಕಲರಲ್ಲಾರ ಬರಿಬೋದು, ರೆಡ್ ಕಲರಲ್ಲಾರ ಬರಿಬೋದು, ಈವನ್ ನೀವು ಗ್ರೀನ್ ಕಲರಲ್ಲೂ ಬರಿಬೋದು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಗ್ರೀನ್ ಕಲರಲ್ಲೂ ಬರಿಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ರೆಡ್ ಕಲರಲ್ಲಾರ ಬರೀರಿ, ಇಲ್ಲಾಂದರೆ ಗ್ರೀನ್ ಕಲರಲ್ಲಾರ ಬರೀರಿ, ಎರಡರಲ್ಲೂ ಬರಿಬೋದು. ಗ್ರೀನ್ ಕಲರ್ ಏನು ಅಂದರೆ ಮನಿ ಅಬಂಡೆನ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ. ರೆಡ್ ಕಲರು ನಿಮಗೆ ಜಾಬ್ ರಿಲೇಟೆಡ್ ಇದಕ್ಕೆ ಮತ್ತು ರಿಲೇಷನ್ಶಿಪ್ಗೆ ರೆಡ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಸೊ ಈ ಥರ ಗ್ರೀನು ಮತ್ತು ಇದರಲ್ಲಿದೆ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಹೇಗೆ ಬರೆಯೋದು ಅಂತ ತೋರಿಸಿದ್ದೆ ಅಲ್ವಾ, ಸೊ ಸೇಮ್ ಪ್ಯಾಟ್ರನ್ನೇ ನೀವು ಗ್ರೀನಲ್ಲೂ ಬರಿಬೇಕಾಗುತ್ತೆ, ಆಯಿತಾ. ಆ ಎಡ್ಜಸಲ್ಲಿ ಹಾಕೋಬೇಕು ನೀವು. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೀವೊಂದು ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ಸ್ವಿಚ್ ಕೋಡ್ಸ್ ಆಗಿರ್ಬೋದು, ಅದರಲ್ಲಿ ಎಷ್ಟು ನಿಮಗೆ ಪ್ರಭಾವ ಬೀರುತ್ತೋ ಅದ್ರ ಡಬಲ್ ಎಫೆಕ್ಟಿವು ನಿಮಗೆ ಸಿಜಲ್ಸಿಂದ ಸಿಗುತ್ತೆ. ಸೊ ಏನು ಗೊತ್ತಾ, ನೀವು ಯಾವುದೇ ಒಂದು ಈ ಥರ ಬರಿತಾ ಇರ್ತೀರ ಅಂದ್ಕೊಳ್ಳಿ. ಸೊ ನಾನೇನು ಒಂದು ಸಿಜಲ್ ಬರೆದು ತೋರಿಸಿದ್ದೀನೋ, ಸೊ ಅದು ನೀವು ಬರಿಬೇಕಾದ್ರೆ ನಿಮ್ಮ ಒಂದು ಇಂಟೆನ್ಷನ್ನ ಹೇಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಜಾಸ್ತಿ ಅಮೌಂಟ್ ದುಡ್ಡು ಬೇಕು ಅಂದರೆ, ನನಗೆ ಒಂದು 50,000 ಎಮರ್ಜೆನ್ಸಿ ನೀಡಿದೆ ಅಂತ, ಆಯಿತಾ. ನನಗೆ 50,000 ದುಡ್ಡು ಸಿಕ್ಕಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಳಿ. ಈವನ್ ನಿಮಗೆ ಜಾಬ್ ರಿಲೇಟೆಡ್ ಬಗ್ಗೆ ನೀವೇನಾರ ಬರ್ಕೋತಾ ಇದ್ರೆ, ಸೊ ನೀವು ಹೆಂಗೆ ಕೇಳಬೇಕು ಅಂದರೆ, ನನಗೆ ಕೆಲಸ ಸಿಕ್ಕಿದೆ ಅಂತ, ಆಯಿತಾ. ಕೆಲಸ ಸಿಕ್ಕಿದೆ ಅಂತಲೇ ನೀವು ಹೇಳ್ಕೋಬೇಕಾಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲೇ ಬರ್ಕೋಬೇಕು. ಸೊ ಇದು ಸಿಜಲ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ, ಎಷ್ಟು ನಮ್ಮ ಒಂದು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ ರೀ. ಸೊ ಇದ್ರಲ್ಲಿ ನಾವೇನು ಒಂದು ಸರ್ಕಲ್ನ ಯೂಸ್ ಮಾಡಿದೀವೋ ಫ್ರೆಂಡ್ಸ್, ಸರ್ಕಲ್ನ ಏನು ಯೂಸ್ ಮಾಡಿದೀವೋ ಅದು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ನಮ್ಮ ಒಂದು ಗೋಲ್ ಫೋಕಸ್ ಮಾಡೋದು, ಆಯಿತಾ. ಗೋಲ್ ಅಂದರೆ ನಮ್ಮ ಒಂದು ಗುರಿ ಏನಿದೆ ಅನ್ನೋದಕ್ಕೆ ಅದು ಸರ್ಕಲ್ನ ನಾವು ಹಾಕಿರೋದು ಈ ಒಂದು ಸಿಜಲಲ್ಲಿ, ಆಯಿತಾ. ಒಂದು ಆ್ಯರೋ ಮಾರ್ಕ್ ಏನು ನಾವು ಹಾಕಿದೀವೋ, ಆ್ಯರೋ ಮಾರ್ಕ್ದು ಏನೋ ಒಂದು ಸಿಂಬಲ್ ಇದೆಯೋ, ಆ್ಯರೋ ಮಾರ್ಕ್ದು ಏನೋ ಒಂದು ಸಿಂಬಲ್ ಹಾಕಿದೀವೋ ಅಂದರೆ ಇಲ್ಲಿ ಬಂದಿದೆ ನೋಡಿ. ಸೊ ಅದೇನು ಅಂದರೆ ಸೆಲೆಕ್ಷನ್ ಆಗಿರುತ್ತೆ, ಆಯಿತಾ. ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ ಆಗಿ ನಮ್ಗೆ ಏನು ಬೇಕಾಗಿದೆ, ಸೊ ಅದ್ರ ಬಗ್ಗೆ ಅದು ಇರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಸಿಜಲ್ಸಲ್ಲೂ ಅದರದ್ದೇ ಆದಂತಹ ಒಂದು ಇದಿದೆ. ಸೊ ಇದರಲ್ಲಿ ಸರ್ಕಲ್ ಏನು ಅಂದರೆ, ನಾವು ಒಂದು ಗೋಲ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಗೋಲ್ ನಮ್ಮ ಗುರಿನ ಇಂಡಿಕೇಟ್ ಮಾಡೋದು ಯಾವುದು ಅಂದರೆ ಸರ್ಕಲ್ಲು, ಆಯಿತಾ. ಸೊ ಈ ಒಂದು ಲೈನ್ ಏನು ಬರುತ್ತೆ, ಒಂದು ಆ್ಯರೋ ಮಾರ್ಕ್ದು ಏನು ಬರುತ್ತೆ, ಸೊ ಅದು ಆ್ಯರೋ ಮಾರ್ಕ್ದು ಏನಾಗುತ್ತೆ ಅಂದರೆ ಒಂದು ಸೆಲೆಕ್ಷನ್ ಆಗಿರುತ್ತೆ, ನಾವು ಯಾವುದನ್ನು ಚೂಸ್ ಮಾಡ್ತಾ ಇದ್ದೀವಿ ಆ ಥರ, ಆಯಿತಾ. ಸೊ ಅದ್ರ ಜೊತೆಗೆ ಲೈನ್ಸ್ ಏನು ಅಂದರೆ ನಮ್ಮ ಒಂದು ಫೋಕಸ್ಸು. ಲೈನ್ಸ್ ಇಲ್ಲೆಲ್ಲ ಬಂದಿದೆ ನೋಡಿ, ಲೈನ್ಸ್ ಇಲ್ಲೊಂದು ಲೈನು. ಸೊ ಅದೆಲ್ಲ ಏನು ಅಂದರೆ ಫೋಕಸ್ ಮಾಡೋದು. ಸೊ ಲಾಸ್ಟ್ನೇದಾಗಿ ಏನಾಗುತ್ತೆ ಅಂದರೆ, ನಾವು ಏನು ಒಂದು ಇದಾಕೊಂಡು ಮಾಡ್ತೀವಿ ಅಂದರೆ, ಏನೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವೋ ಅದು ಸಬ್ ಮೈಂಡ್ಗೆ ಹೋಗಿ ಕ್ಯಾಚ್ ಆಗುತ್ತೆ. ಸೊ 4 ವರ್ಕ್ ಆದರೆ ಮಾತ್ರ ನಿಮ್ಮದು ಸಿಜಲ್ ಕಂಪ್ಲೀಟ್ ಆದಂಗೆ. ಸುಮ್ಮನೆ ಒಂದು ಬರೆದು ಬಿಡೋದಲ್ಲ. ಸೊ ನೀವು ಅದು ಬರಿಬೇಕಾದ್ರೆ ನಿಮ್ಮ ಒಂದು ಇಂಟೆನ್ಷನ್ ಹೇಳ್ಕೋಬೇಕು, ನನಗೆ 50,000 ರುಪೀಸ್ ಸಿಕ್ಕಿದೆ ಅಂತ, ನನಗೆ ಜಾಬ್ ಸಿಕ್ಕಿದೆ ಅಂತ, ಆ ಥರ ನಿಮ್ದು ಏನೊಂದು ನೀಡ್ ಇರುತ್ತೋ. ಈವನ್ ನೀವು ಸಾಲ ಬಾಧೆದು ಇದ್ರಲ್ಲಿ ಕೇಳ್ಕೊಬೋದು. ಏನಾರ ಪ್ಲೆಡ್ಜ್ ಮಾಡಿರ್ತೀರ ಅಂದ್ಕೊಳ್ಳಿ, ಸೊ ಅದು ಬಿಡ್ಸೋಕ್ಕಾಗ್ತಾ ಇರಲ್ಲ, ಸೊ ನಂದು ಆ ನೆಕ್ಲೇಸ್ ನಾನು ಬಿಡ್ಸ್ಕೊಂಬಂದಿದ್ದೀನಿ ಅಂತ, ಆಯಿತಾ. ಆ ನೆಕ್ಲೇಸ್ ನಾನು ಬಿಡಿಸಿದ್ದೀನಿ ಅಂತ. ಸೊ ನಿಮ್ದೇನೇ ಒಂದು ಓಲೆ ಇಟ್ಟಿರ್ತೀರೋ, ನಿಮ್ಮ ಇಷ್ಟ ಅದೇನು ಇಟ್ಟಿರ್ತೀರೋ ಅದ್ರದ್ದು ನೀವು ಹೇಳ್ಕೋಬೇಕಾಗುತ್ತೆ ಸಿಜಲ್ ಬರೆಯುವಾಗ, ನಾ ಹೇಳೋದು. ಸೊ ಅದೇನು ಅಂದರೆ, ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಸಿಜಲ್ನ ಬರೆದಿದ್ದೀರಲ್ಲ, ಸೊ ಇವಾಗ ಇದಕ್ಕೆ ಒಂದು ಕೋಡ್ ಬರಿಬೇಕಾಗುತ್ತೆ. ಮನಿದು ಕೋಡು ನಾನು ಹೇಳ್ತಾ ಇರೋದು. ಸೊ ಮನಿ ಕೋಡ್ ಹೆಂಗಿರುತ್ತೆ ಅಂದರೆ, ಸೊ ಮನಿದು ನಾನು ಗ್ರೀನ್ ಕಲರ್ ಇಂಕ್ ಯೂಸ್ ಮಾಡ್ತಿದ್ದೀನಿ, ಸ್ಕೆಚ್ ಪೆನ್ನ ಯೂಸ್ ಮಾಡಿ. ಸೊ 520 3 ಸಲ ಬರೀಬೇಕು ಫ್ರೆಂಡ್ಸ್, 520 ಮತ್ತು 520, ಆಯಿತಾ. ಸೊ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಬರೀಬೇಕು, 520 520 520 ಅಂತ ಅದ್ರ ಪಕ್ಕದಲ್ಲಿ ಬರೀರಿ. ಸೊ ಆ ಥರ ಬರಿಬೇಕಾಗುತ್ತೆ. ಸೊ ಇದನ್ನ ನೀವೊಂದು 11 ಟೈಮ್ಸ್ ಹೇಳ್ಕೋಬೇಕು, 520 520 520 520 520 520. ಯಾಕೆ ಅಂದರೆ ನಾವು ಯಾವಾಗ ಹೇಳ್ತೀವೋ
ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಆ ನಂಬರ್ಸ್ಗೂ ಅದರದೇ ಆದಂತಹ ಒಂದು ಇದಿರುತ್ತೆ ಆಯಿತಾ, ಕನೆಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಸಿಜಲಲ್ಲಿ ಬರೆಯೋದು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಇವತ್ತು. ಮತ್ತು ಇದು ನೀವು ಬಿಸ್ನೆಸ್ ಅಕಸ್ಮಾತ್ ನೀವೇನಾರ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಅಂದರೆ ಕಸ್ಟಮರ್ಸ್ ಅಷ್ಟೊಂದು ಬರ್ತಾ ಇರಲ್ಲ, ನಿಮ್ಮ ಒಂದು ಏನೋ ಒಂದು ಶಾಪ್ ಇಟ್ಕೊಂಡಿರ್ತೀರಾ, ಅಂಗಡಿನೋ ಫ್ಯಾಕ್ಟ್ರಿನೋ ಏನೋ ಆಗಿರ್ಬೋದು. ಸೊ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಕ್ಲಿಕ್ ಆಗ್ತಾ ಇರಲ್ಲ. ಈವನ್ ಪಾರ್ಲರ್ ನಡೆಸೋರು ತುಂಬ ಜನ ಕೇಳ್ತಾ ಇರ್ತಿರಲ್ಲ ನನಗೆ, ಅಂದರೆ ಏನೇ ಒಂದು ಅಂಗಡಿ ಇಟ್ಟಿರ್ಬೋದು ಬಿಸ್ನೆಸ್ ಒಟ್ಟಿನಲ್ಲಿ ಆಯಿತಾ. ಸೊ ಅದು ಕ್ಲಿಕ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ. ಸೊ ಅವಾಗ ಈ ಥರ ಒಂದು ನಂಬರ್ ಬರೆದು ಈ ಒಂದು ಸಿಜಲ್ ಬರೀವಾಗಲೇ ನಿಮ್ಮ ಒಂದು ಇಂಟೆನ್ಷನ್ ಹೇಳ್ಕೊಂಡು ಸೊ ಅದನ್ನು ಫೋಲ್ಡ್ ಮಾಡಿ ಇದನ್ನ ಎಲ್ಲೆಲ್ಲೋ ಇಡಬಾರ್ದು. ನೀವು ಈವನ್ ಏನು ಗೊತ್ತಾ, ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ದೊಂದು ಬಾಕ್ಸ್ ಇರುತ್ತೆ ನೋಡಿ, ಕ್ಯಾಶ್ ಬಾಕ್ಸ್ ಇರುತ್ತಲ್ಲ, ಕ್ಯಾಶ್ ಬಾಕ್ಸ್ ಒಳಗೆ ಇಡಬೇಕು. ಯಾಕೆಂದರೆ ನೀವು ಅದೇ ಜಾಗದಲ್ಲಿ ಕೂತಿರ್ತೀರಲ್ವಾ. ಸೊ ನಿಮ್ಮ ಅಂಗಡಿ ಹತ್ರನೇ ನೀವು ಯಾವಾಗಲೂ ಇರ್ತೀರ, ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಸೊ ಅಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾರ ಇದು ನಿಮಗೆ ಮನಿ ನೀಡಿಂದ ಮಾಡ್ತಾ ಇದ್ರೆ, ಜಾಬ್ ರಿಲೇಟೆಡ್ ಮಾಡ್ತಾ ಇದ್ರೆ ಫ್ರೆಂಡ್ಸ್, ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ನಿಮ್ಮ ಒಂದು ಮೊಬೈಲ್ ಇರುತ್ತೆ ನೋಡಿ, ಮೊಬೈಲ್ ಕವರ್ ಹಿಂದೆ ಇಡ್ಕೋಬೇಕು. ಕವರ್ಸ್ ಎಲ್ಲ ಹಾಕೊಂಡಿರ್ತೀರಲ್ಲ, ಮೊಬೈಲ್ ಕವರ್ ಹಿಂದೆ ಇಡ್ಕೋಬೇಕಾಗುತ್ತೆ ಇದು. ಇಲ್ಲಾಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ನಿಮ್ಮ ಜೊತೆನೇ ಇರಬೇಕು, ನಿಮ್ಮಿಂದ ಸಪ್ರೇಟ್ ಆಗಬಾರ್ದು. ಯಾಕಂದರೆ ಸಿಜಲಲ್ಲಿ ಅಷ್ಟು ಪವರ್ಫುಲ್ ಇದಿರುತ್ತೆ, ಅದಕ್ಕೋಸ್ಕರ ನಿಮ್ಮ ಜೊತೆನೇ ಇಟ್ಕೊಂಡಿರ್ಬೇಕಾಗುತ್ತೆ ಇದು. ಸೊ ಅದಕ್ಕೆ ಹೇಳಿದ್ದು ಮೊಬೈಲ್ ಹಿಂದೆ ಒಂದು ಕವರ್ ಇರುತ್ತಲ್ಲ ಅದರಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ಹುಡುಗರು ಹುಡುಗಿರು ಇಬ್ರಿಗೂ ಹೇಳ್ತಾ ಇರೋದು, ಇಬ್ರಿಗೂ ಅನ್ವಯಿಸುತ್ತೆ. ಎಲ್ಲರ ಹತ್ರ ಮೊಬೈಲ್ ಫೋನ್ ಇರುತ್ತಲ್ವ, ಸೊ ಹಿಂದೆ ಒಂದು ಕವರ್ ಇರುತ್ತಲ್ಲ, ಸೊ ಅದರಲ್ಲಿ ಇದನ್ನು ಇಟ್ಕೊಳ್ಳಿ. ಈವನ್ ಏನು ಗೊತ್ತಾ, 520 ನಂಬರ್ ಎಷ್ಟು ಪವರ್ಫುಲ್ ಅಂದರೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ನಿಮಗೆ ದುಡ್ಡು ಜಾಸ್ತಿ ಸಿಗಂಗೆ ಇದು ಮಾಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇದು ಮನಿ ಅಬಂಡೆನ್ಸ್ದೇ ಫಸ್ಟ್ ಹೇಳಿದ್ದು. ಇವಾಗ ಮಕ್ಕಳದು ಎಜುಕೇಷನ್ ಚೆನ್ನಾಗಿ ಮಾಡಬೇಕಂದ್ರೆ, ಚೆನ್ನಾಗಿ ಓದಬೇಕು ಅಂದರೆ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕಲ್ಲ, ಸೊ ಅದ್ರದ್ದು ಯಾವ ಒಂದು ಸಿಜಲ್ ಇದೆ ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಒಂದು ಮಕ್ಕಳದು ಏನೋ ಸಿಜಲ್ ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮಕ್ಕಳದು ನೋಟ್ ಬುಕ್ ಇರುತ್ತೆ ಅಂದ್ಕೊಳ್ಳಿ. ಸೊ ನೋಟ್ ಬುಕ್ ಈ ಥರ ಇರುತ್ತೆ ಅಲ್ವಾ. ಸೊ ನೋಟ್ ಬುಕ್ಕು ಫಸ್ಟ್ ಪೇಜಲ್ಲೇ ನೀವು ಬರಿಬೇಕಾಗುತ್ತೆ ಆ ಒಂದು ಸಿಜಲ್ನ ಆಯಿತಾ. ಫಸ್ಟ್ ಪೇಜಲ್ಲಿ ಬರ್ಕೊಳ್ಳಿ ಆ ಥರ. ಫಸ್ಟ್ ಪೇಜಲ್ಲಿ ನೀವು ಅದನ್ನು ಬರ್ಕೊಂಡಾಗ ಏನು ಅಂದರೆ, ಸೊ ಅದನ್ನು ನೀವು ಹಿಂಗೆ ಬುಕ್ ಓಪನ್ ಮಾಡಿದ ತಕ್ಷಣವೇ ಅದನ್ನು ನೋಡ್ತಾರಲ್ವಾ. ಸೊ ಅವ್ರಿಗೂ ಹೇಳ್ಕೊಡಿ ಮಕ್ಳಿಗೂ, ಯಾವುದು ಅವ್ರಿಗೆ ತುಂಬ ಟಫ್ ಆಗಿರುತ್ತೆ. ಇವಾಗ ಮ್ಯಾಥಮೆಟಿಕ್ಸ್ ಅವ್ರಿಗೆ ಟಫ್ ಆಗಿರ್ಬೋದು, ಸೈನ್ಸ್ ಇರ್ಬೋದು, ಇಲ್ಲ ಕೆಮಿಸ್ಟ್ರಿ, ಯಾವ್ದಾರ ಅವ್ರದ್ದು ಒಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರಲ್ವಾ. ಸೊ ಅಂತ ಇದ್ರಲ್ಲಿ ಬರಿಬೋದು. ಈವನ್ ನೀವು ಎಲ್ಲ ಬುಕ್ಸಲ್ಲೂ ಬರ್ಕೊಂಬಿಟ್ರೆ ಅದೊಂದು ಸಿಂಬಲ್ ಥರ ತಾನೆ, ಜಸ್ಟ್ ಒಂದು ಸಿಜಲ್ಲು ಅದು ಹಾಕೊಂಡ್ರೆ ಸ್ಟಡಿನಲ್ಲಿ ನೀವು ಫೋಕಸ್ ಮಾಡ್ತೀರಾ. ಈವನ್ ಬೆಟರ್ ಐಡಿಯಾ ಇಲ್ಲ, ಸ್ಟಡಿ ಟೇಬಲ್ ಇರುತ್ತಲ್ಲ, ಸ್ಟಡಿ ಟೇಬಲ್ದು ಒಂದು ಪೇಪರ್ ತೊಗೊಳ್ಳಿ, ವೈಟ್ ಪೇಪರ್ ತೊಗೊಂಡು, ಇವಾಗ ನಾನು ಏನು ಮಾಡಿ ತೋರಿಸ್ತೀನೋ ಫ್ರೆಂಡ್ಸ್, ಗ್ರೀನ್ ಕಲರ್ ಪೆನ್ನಲ್ಲಿ. ಸೊ ಅದನ್ನು ಬರೆದ್ಬಿಟ್ಟು ಆ ಒಂದು ಸಿಜಲ್ ರೆಡಿ ಆಗುತ್ತೆ. ಸೊ ಅದನ್ನು ಒಂದು ಸ್ಟಿಕ್ ಮಾಡಿಬಿಡಿ, ಅಂದರೆ ಎದುರುಗಡೆನೇ ಕಾಣಿಸಂಗಿರಬೇಕು. ಸೊ ಅವ್ರ ಮಕ್ಕಳು ಅದನ್ನು ನೋಡಿದಾಗೆಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸ್ಮಾಲ್ ಆಗಿ ತೋರಿಸ್ತೀನಿ ನಾನು, ತುಂಬ ದೊಡ್ಡದಾಗಿ ಬರೆಯಲ್ಲ. ಸೊ ನೋಡಿ, ಒಂದು ಸರ್ಕಲ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್, ಸರ್ಕಲ್ ಹಾಕೋಬೇಕು. ಸೊ ನೋಡಿ ಈ ಥರ ಒಂದು ಸರ್ಕಲ್ ಹಾಕೊಂಡ್ರಿ ಅಲ್ವಾ. ಸೊ ಅದಾದಮೇಲೆ ಒಂದು ಟ್ರಯಾಂಗಲ್ದು ಉಲ್ಟಾ ಶೇಪ್ ಅಂದ್ಕೊಳ್ಳಿ ಆಯಿತಾ. ಉಲ್ಟಾ ಶೇಪು ಟ್ರಯಾಂಗಲ್ನ ಹಿಂಗೆ ಬಿಡಿಸ್ಕೋಬೇಕಾಗುತ್ತೆ ನೀವು, ಉಲ್ಟಾ ಶೇಪು ಟ್ರಯಾಂಗಲು. ಮತ್ತು ಅದಾದಮೇಲೆ ಸೊ ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ನಾನು ಹೆಂಗೆ ಬರೆದಿದ್ದೀನಿ ಅಂತ ಇದರಲ್ಲಿ ತೋರಿಸಿದ್ದೀನಲ್ವಾ. ಸೊ ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಷನ್ ಇದ್ದರೆ ನೀವು ಇದನ್ನು ನೋಡಿಕೊಂಡು ಮಾಡ್ಬೋದು. ಸೊ ನೋಡಿ ಈ ಥರ ಬಂತು ಆಯಿತಾ. ಅದಾದಮೇಲೆ ಸೇಮ್ ಅದೇ ಥರ ಮಾಡಬೇಕಿಲ್ಲ ಅಂದರೆ ಅದು ಸರಿಯಾಗಿ ವರ್ಕ್ ಆಗಲ್ಲ ಅದು. ಸೊ ನಾನು ಹೆಂಗೆ ತೋರಿಸಿದ್ನೋ ಹಂಗೆ. ಸೊ ನೋಡಿ, ಅದು ಬೇಕಾದ್ರೆ ನೋಡಿಕೊಂಡು ನನ್ನ ವೀಡಿಯೋನ ನೀವು ಮಕ್ಕಳದು ಬರಿಬೇಕಾದ್ರೆ ಅದು ನೋಡ್ಕೊಂಡು ಬರೀರಿ ಆಯಿತಾ. ಸೊ ಈ ಥರ ಮಾಡಬೇಕು. ಇನ್ನೊಂದು ಸಲ ತೋರಿಸ್ತೀನಿ ಬನ್ನಿ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ನೋಡಿ, ಒಂದು ಸರ್ಕಲ್ ಮಾಡಿದೆ ನಾನು ಆಯಿತಾ, ಸರ್ಕಲ್ ಮಾಡಿದೆ. ಅದಾದಮೇಲೆ ಒಂದು ಈ ಥರ ಮಾಡಿದ್ದೀನಿ ಟ್ರಯಾಂಗಲ್, ಉಲ್ಟಾ ಟ್ರಯಾಂಗಲ್ ಫ್ರೆಂಡ್ಸ್ ಆಯಿತಾ. ಅದಾದಮೇಲೆ ನೋಡಿ ಈ ಥರ ಇಲ್ಲಿಗೆ ಈ ಇದಕ್ಕೆ ಟಚ್ ಆಗಿ ಈ ಥರ ಬಂದು ಹಿಂಗೆ ಬರಬೇಕು. ಸೊ ಅದಾದಮೇಲೆ ಇಲ್ಲಿಂದ ಇದು ಟಚ್ ಆಗಿ ಮತ್ತು ಅದು ಈ ಥರ ಹೋಗಬೇಕು ಆಯಿತಾ. ಸೊ ಅದು ನೋಡಿಕೊಂಡು ನೀವು ಮಾಡಿ, ನೀವು ಮಾಡುವಾಗ. ಸೊ ಈ ಥರ ಆಗಿರುತ್ತೆ ಫ್ರೆಂಡ್ಸ್. ಸೊ ಸರ್ಕಲ್ಲು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಒಂದು ಗೋಲ್ನ ಇಂಡಿಕೇಟ್ ಮಾಡುತ್ತೆ ಸರ್ಕಲ್ಲು ಆಯಿತಾ. ಸೊ ಏನೊಂದು ನಾವು ಸರ್ಕಲ್ನ ಹಾಕ್ಕೊಂಡಿದ್ದೀವೋ, ಸೊ ಈ ಒಂದು ಸರ್ಕಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಗೋಲ್ನ, ಅಂದರೆ ನಮ್ಮ ಒಂದು ಗುರಿನ ಇಂಡಿಕೇಟ್ ಮಾಡುತ್ತೆ. ಮತ್ತು ಲೈನ್ಸ್ಗಳು ಹಾಕಿದ್ದೀವಿ ನೋಡಿ, ಇದೆಲ್ಲ ಲೈನ್ಸ್ ಅಲ್ವಾ. ಸೊ ಲೈನ್ಸ್ ಯಾವುದಕ್ಕೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಫೋಕಸ್ಗೆ ಫ್ರೆಂಡ್ಸ್. ಸೊ ಲೈನ್ಸ್ ಯಾವುದಕ್ಕೆ ಇದು ಮಾಡುತ್ತೆ ಅಂದರೆ ಫೋಕಸ್ ಮಾಡೋದಕ್ಕೆ ಇದು ಮಾಡುತ್ತೆ ಆಯಿತಾ. ಸೊ ಆ ಥರ ಬನ್ನಿ. ಸೊ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅದು ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಅದು ಶೇಪ್ ಹೆಂಗಾರ ಹೋದ್ರೂ ಪರವಾಗಿಲ್ಲ, ಜಸ್ಟ್ ಅದನ್ನು ಟಚ್ ಆಗಬೇಕಷ್ಟೇ ಆ ಎಡ್ಜಲ್ಲಿ. ಸೊ ಅದನ್ನು ನಾನು ಮಾಡಿರೋ ತೋರಿಸಿದ್ದೀನಲ್ಲ, ಅದು ನೋಡ್ಕೊಂಡು ಮಾಡಿ.
ಸೊ ಈ ಥರ ಮಾಡಿರ್ತೀರಲ್ಲ ಫ್ರೆಂಡ್ಸ್. ಸೊ ನಾ ಹೇಳದ್ನಲ್ಲ, ಇದು ಮಕ್ಕಳದು ಎಜುಕೇಷನ್ಗೆ ಆಯಿತಾ, ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡೋದಕ್ಕೆ, ಚೆನ್ನಾಗಿ ಓದೋದಕ್ಕೆ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ, ಈ ಒಂದು ಸಿಜಲ್ನ ಒಂದು ಹಿಂಗೆ ಮಡ್ಚ್ಬಿಟ್ಟು ಅವ್ರದ್ದು ಏನೊಂದು ಬುಕ್ ಇರುತ್ತೆ ನೋಡಿ, ಬುಕ್ಕು ಅಂದರೆ ಸ್ಕೂಲ್ ಬ್ಯಾಗ್ ಇರುತ್ತಲ್ಲ, ಸ್ಕೂಲ್ ಬ್ಯಾಗ್ ಒಳಗಡೆ ಇದನ್ನು ಒಂದು ಯಾವ್ದಾರ ಜಿಪ್ ಓಪನ್ ಮಾಡಿ ಅದರಲ್ಲಿ ಇಟ್ಬಿಡಿ. ಜಸ್ಟ್ ಒಂದು ಸಿಂಬಲ್ ತಾನೇ ಅದು. ಸೊ ಸಿಂಬಲ್ ಆಗಿರುತ್ತೆ. ಮತ್ತು ಅವರು ಬುಕ್ಸಲ್ಲೂ ಅದು ಬರ್ಕೋಬೋದು. ಪ್ರತಿಯೊಂದು ಬುಕ್ಸು ಫಸ್ಟ್ ಪೇಜಲ್ಲಿ ಅದೊಂದು ಚಿಕ್ಕದಾಗಿ, ಇವಾಗ ಎಲ್ಲರೂ ಡ್ರಾಯಿಂಗ್ಗಳು ಡಿಸೈನ್ ಏನೇನೋ ಹಾಕೊಂಡಿರ್ತಾರಲ್ವ, ಸೊ ಜಸ್ಟ್ ಇದೊಂದು ಸಿಂಬಲ್ ಆಗಿರೋದ್ರಿಂದ ಇದೊಂದು ಮಾಡ್ಕೊಳ್ಳಿ. ಸೊ ಅವ್ರಿಗೆ ಹೇಳ್ಕೊಡಿ ಹೆಂಗೆ ಬರೆಯೋದು ಅಂತ. ಸುಮ್ಮನೆ ಕೂರಿಸ್ಬಿಟ್ಟು ಒಂದೊಂದ್ಸಲ ಟ್ರೈ ಮಾಡಿಸಿ ಯಾವ ಥರ ಅಂತ ಬರೀತಾರೆ ಅವರು, ಆಯಿತಾ. ಸೊ ಅದೊಂದ್ಸಲ ಕಲ್ತ್ಕೊಂಬಿಟ್ರೆ, ಸೊ ಇದು ಎಜುಕೇಷನ್ಗೆ ಇರುವಂತಹ ಸಿಜಲ್ ಆಗಿರುತ್ತೆ. ಸೊ ಸಿಜಲ್ಸು ತುಂಬ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ನಾ ಹೇಳದ್ನಲ್ಲ, ನಿಮಗೆ ಸ್ವಿಚ್ ಕೋಡ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು, ಅದಕ್ಕಿಂತ ಒಂದು ಡಬ್ಬಲ್ ಆಗಿ ವರ್ಕ್ ಮಾಡುವಂತಹ ಪವರ್ ಒಂದಿರುತ್ತೆ. ಸೊ ಅದು ಬರೀವಾಗೂ ಅಷ್ಟೇ. ಈವನ್ ಮಕ್ಳಿಗೆ ನೀವು ಹೆಂಗೆ ಹೇಳ್ಕೊಡ್ಬೇಕು ಅಂದರೆ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಜಸ್ಟ್ ಅದೊಂದೇ ವರ್ಡ್ಸ್ ಸಾಕು. ಅವ್ರಿಗೆ ಬೇರೆ ಹೇಳಿದ್ರೆ ಕನ್ಫ್ಯೂಸ್ ಆಗೋಗ್ತಾರೆ, ಮಾಡಲ್ಲ, ಕೂತ್ಕೊಂಡು ಓದೋದು ಇಲ್ಲ ಆಮೇಲೆ, ಆಯಿತಾ. ಸೊ ಅವ್ರಿಗೆ ಹೆಂಗೆ ಹೇಳ್ಕೊಡಿ ಅಂದರೆ, ಅದು ಬರೀವಾಗಲೇ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಐ ಆಮ್ ಸ್ಟಡಿಯಿಂಗ್ ವೆಲ್, ಆ ಥರ, ಆಯಿತಾ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಂಗೆ ಅವ್ರಿಗೆ ಹೇಳ್ಬಿಟ್ಟು ಅದು ಬರ್ಸಿ. ಎಲ್ಲರಿಗೂ ಆಗುತ್ತೆ ಇದು. ಈವನ್ ದೊಡ್ಡವರು ಇವಾಗೆಲ್ಲ ಓದ್ತಾ ಇರ್ತಾರಲ್ವಾ, ಸೊ ಡಿಗ್ರಿ ಮಾಡೋರು ಎಲ್ಲರಿಗೂ, ಕಾಲೇಜ್ ಓದ್ತಾ ಇರೋ ಹುಡುಗಿರ್ಗಳಿಗೆ, ಸ್ಕೂಲ್ ಗೋಯಿಂಗ್ ಗರ್ಲ್ಸ್ಗೆ, ಮತ್ತು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆಗಿರ್ಬೋದು, ಮತ್ತು ಎಜುಕೇಷನ್ದು ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಎನಿ ಫೀಲ್ಡ್ ನೀವೇನಾರು ಓದ್ತಾ ಇದ್ದರೆ, ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಈವನ್ ನೀವು ಜಾಬ್ ರಿಲೇಟೆಡ್ಗೂ ಇದನ್ನು ಒಂದು ಸಿಜಲ್ ಬರೆದು ನೀವು ಕೇಳ್ಕೊಬೋದು, ನನಗೆ ಕೆಲಸ ಸಿಕ್ಕಿದೆ ಅಂತ. ಸೊ ಇದು 2 ಥರ ವರ್ಕ್ ಮಾಡುತ್ತೆ. ಒಂದು ಎಜುಕೇಷನ್ಗೆ ಆಗುತ್ತೆ, ಒಂದು ಜಾಬ್ದು ಸಪ್ರೇಟಾಗಿ ಒಂದಿದೆ. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ಕಾಗಿ ಇದರಲ್ಲಿ ಹೇಳಕ್ಕೆ ಹೋಗ್ತಾ ಇಲ್ಲ. ಇನ್ನೊಂದು ಬರೀ ಜಾಬ್ಗೆ ರಿಲೇಟೆಡ್ ಇದೆ. ಸೊ ಬನ್ನಿ, ವೇಟ್ ಮಾಡ್ತಾ ಇದ್ದೀರಾ, ತೋರಿಸ್ತೀನಿ ಬನ್ನಿ. ಸೊ ಇದೊಂಥರ ಏನು ಗೊತ್ತಾ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿರುವಂತಹ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ಇದು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲಾಸ್ಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ನೀವು. ಮತ್ತು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೈಪ್ ಆಪ್ಷನ್ ಇದ್ರೆ ಹೈಪ್ ಕೂಡ ಮಾಡಿ ಫ್ರೆಂಡ್ಸ್. ಬಿಕಾಸ್ ಏನು ಗೊತ್ತಾ, ನಮ್ಮದು ಕನ್ನಡ ವ್ಯೂವರ್ಸ್ ಇರ್ತಾರೆ ನೋಡಿ, ಸೊ ಅವ್ರಿಗೆಲ್ಲ ಕೆಲವ್ರಿಗೆ ಹುಡುಕ್ತಾ ಇರ್ತಾರೆ ಯಾವ ಥರ ಇರುತ್ತಪ್ಪ ಸಿಜಲ್ಸ್ ಹೆಂಗೆ ಬರೆಯೋದು, ಸ್ವಿಚ್ ವರ್ಡ್ಸ್ ಹೆಂಗೆ, ಸ್ವಿಚ್ ಕೋಡ್ಸ್ ಹೆಂಗೆ ಅಂತ. ಸೊ ಅವ್ರಿಗೆ ಅದು ಯೂಸ್ಫುಲ್ ವ್ಲಾಗ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಬನ್ನಿ, ಇವಾಗ ಬರೀ ಜಾಬ್ ರಿಲೇಟೆಡ್ದು ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ಫಸ್ಟ್ ನಾನು ಜಾಬ್ ರಿಲೇಟೆಡ್ದು ಹೇಳ್ಬೇಕಾದ್ರೆ ಒಂದು ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಸ್ವಿಚ್ ವರ್ಡ್ಸ್ದು ನೀವು 11 ಸಲ ಹೇಳ್ಕೊಂಬಿಟ್ಟು ಆ ಸಿಜಲ್ನ ಬರೀಬೇಕು. ಫಸ್ಟ್ ಈ ಸ್ವಿಚ್ ವರ್ಡ್ ಹೇಳ್ಕೊಂಡು 11 ಸಲ, ಅದಾದಮೇಲೆ ಅದರದ್ದು ಒಂದು ಸಂಬಂಧಪಟ್ಟಿರೋ ಸಿಜಲ್ ಇದೆ. ಸೊ ಅದನ್ನು ಹೇಳ್ತೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಸೊ ನೋಡಿ, ಕೌಂಟ್ ಡನ್ ಡಿವೈನ್ ಜಾಬ್ ನೌ ಅಂತ, ಆಯ್ತಾ. ಸೊ ಎಲ್ಲನೂ ಗ್ಯಾಪ್ ಬಿಟ್ಟು ಬರೀಬೇಕು. ಗ್ಯಾಪ್ ಬಿಟ್ಟು ಅಂದರೆ ಒಂದೊಂದು ವರ್ಡ್ಸ್ದು, ಇವಾಗ ನಾನು ಹೆಂಗೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅಂತ ಯಾವುದೋ ಹೇಳ್ಕೊಟ್ಟಿದ್ನಲ್ಲ, ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್, ಯಾವ್ದು ಬೇಕಾರಾಗಿರ್ಬೋದು. ಸೊ ಅದೇ ಥರ ಅದ್ರದ್ದು ಒಂದು ಉಲ್ಫ್ ಅನ್ನೋದು ಸಪ್ರೇಟ್ ಇರುತ್ತೆ, ಮ್ಯಾಜಿಕ್ ಅನ್ನೋದು ಬೇರೆ ಅಲ್ವಾ, ಉಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಅಂತ. ಸೊ ಅದೇ ಥರ ಇದು ಕೌಂಟ್ ಡನ್ ಡಿವೈನ್ ಜಾಬ್ ನೌ ಅಂತ, ಆಯ್ತಾ. ಸೊ ಇಷ್ಟು ಏನಿದೆ ಪಾಸಿಟಿವ್ ಅಫರ್ಮೇಷನ್ಸ್ ಆಗಿರುತ್ತೆ, ಆಯ್ತಾ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ ಆಗಿರೋದ್ರಿಂದ ಸೊ ಅದು ಜಾಬ್ ಸಿಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ. ತುಂಬ ಜನ ಇವಾಗ ಜಾಬ್ ಎಲ್ಲ ಹುಡುಕ್ತಾ ಇರ್ತೀರಲ್ವಾ, ಸೊ ಅದು ಕ್ಲಿಕ್ ಆಗುತ್ತೆ ಅಂತ ಅರ್ಥ. ಸೊ ಆ ಥರ ಬನ್ನಿ. ಸೊ ಬನ್ನಿ, ಇದಕ್ಕೆ ನಾನು ಗ್ರೀನ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಏನು ಅಂದರೆ ಮನಿ, ಇದಕ್ಕೆ ಅಂದರೆ ದುಡ್ಡು ಕಾಸು, ಜಾಬ್ ಸಿಕ್ಕರೆ ತಾನೇ ದುಡ್ಡೆಲ್ಲ ಸಿಗೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ದು ಸ್ಕೆಚ್ ಪೆನ್ ತೊಗೊಂಡೆ ನಾನು ಇದರಲ್ಲಿ ಒಂದು ಸಿಜಲ್ ಬರೆದು ತೋರಿಸ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಬರೆಯೋಕ್ಕೆ ಗೊತ್ತಾಗದಿರೋ ವಿಡಿಯೋನ ಮತ್ತೆ ಪ್ಲೇ ಮಾಡಿ ಕರೆಕ್ಟಾಗಿರುವಂತಹ ಒಂದು ಸಿಜಲ್ನ ಬರೆದು ನಿಮ್ಮ ಒಂದು, ನಾನು ಹೇಳಿದ್ನಲ್ಲ, ಏನೊಂದು ಮೊಬೈಲ್ದು ಒಂದು ಕವರ್ ಇರುತ್ತಲ್ಲ ಹಿಂದೆ, ಸೊ ಅದ್ರ ಹಿಂದೆ ಇಟ್ಕೋಬೋದು. ಯಾವಾಗಲೂ ನಿಮಗೆ ನಿಮ್ಮ ಜೊತೆನೇ ಇರುತ್ತೆ ಅವಾಗ, ಆಯಿತಾ. ಅದ್ರ ಜೊತೆಗೆ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೊಳ್ಳಿ. ಸೊ ಬನ್ನಿ, ಹೇಗೆ ಬರೆಯೋದು ಅಂತ ತೋರಿಸ್ತೀನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೂ ಅಷ್ಟೇ ಫಸ್ಟ್ ಸರ್ಕಲ್ ಹಾಕೋಬೇಕಾಗುತ್ತೆ ನಾವು. ಒಂದು ಸರ್ಕಲ್ ಹಾಕ್ಕೊಂಡೆ, ಸೊ ಹಾಗೆ ನೋಡ್ಕೊಳ್ಳಿ ಅಷ್ಟೆ. ಒಂದು ಸರ್ಕಲ್ ಹಾಕ್ಕೊಂಡೆ, ಮತ್ತು ಒಂದು ಲೈನ್ ಹೇಳ್ಕೊತಾ ಇದ್ದೀನಿ ಮಧ್ಯ, ಸೆಂಟರ್ದೊಂದು ಲೈನ್ ಬರ್ತಾ ಇದೆ ನೋಡಿ. ಸೊ ಸೆಂಟರ್ದೊಂದು ಲೈನ್ ಬಂದು ಇಲ್ಲಿವರೆಗೂ ಬರಬೇಕು. ಆ್ಯರೋ ಮಾರ್ಕ್ ಹಾಕ್ತಾ ಇದ್ದೀನಿ, ಆಯಿತಾ. ಆ್ಯರೋ ಮಾರ್ಕ್ ಹಾಕ್ತೆ. ಸೊ ಮೇಲ್ಗಡೆ ನಾವು ಒಂದು ಲೈನ್ ಥರ ಹಿಂಗೆ ಮಾಡಬೇಕು, ಈ ಸಿಂಬಲಲ್ಲಿ ಮಾಡಬೇಕು. ಸೊ ಇದು ಸಿಜಲ್ ನಾನು ಮಾಡ್ತಾ ಇರೋದು. ಸೊ ಸರಿಯಾಗಿ ನೋಡ್ಕೋಬೇಕಾಗತ್ತೆ ನೀವು, ಆಯಿತಾ. ಸೊ ಈ ಒಂದು ಪಾಯಿಂಟ್ ಏನಿರುತ್ತೋ ಫ್ರೆಂಡ್ಸ್, ಇಲ್ಲಿ ಒಂದು ಟ್ರಯಾಂಗಲ್ ಹಾಕ್ತಾ ಇದ್ದೀನಿ ನಾನು, ಆಯಿತಾ. ಟ್ರಯಾಂಗಲ್ನ ಬರ್ಕೋಬೇಕಾಗತ್ತೆ. ಸೊ ಟ್ರಯಾಂಗಲ್ನ ಬರೆದ್ರೆ, ಸೊ ಇದು ಟ್ರಯಾಂಗಲ್ ಆಯ್ತಲ್ವಾ. ಸೊ ಇಲ್ಲಿಂದ ನೋಡಿ ಒಂದು ಲೈನ್ ಬರುತ್ತೆ.
ಸೊ ಅಲ್ಲೊಂದು ರೌಂಡ್ ಥರ ಹಿಂಗೆ ಹಾಕ್ಕೊಳ್ಳಿ, ಅಂದರೆ ಒಂದು ಲಾಕ್ ಮಾಡ್ದಂಗೆ ಸಿಸ್ಟಮ್ ಅದು. ಮತ್ತು ಇಲ್ಲಿ ಒಂದು ರೌಂಡ್, ಒಂದು ಸರ್ಕಲ್ ಥರ ಬರಬೇಕು ಫ್ರೆಂಡ್ಸ್, ಮಧ್ಯದಲ್ಲಿ ಒಂದು ಸರ್ಕಲ್ ಥರ ಬರಬೇಕು. ಅದಾದಮೇಲೆ ಇದೊಂಥರ ವೇವ್ಸ್ ಥರ ಅಲೆಗಳು ಬರುತ್ತಲ್ಲ ಆ ಥರ ಹಿಂಗೆ ಈ ಥರ ಸಿಂಬಲ್ ಹಾಕೋಬೇಕಾಗುತ್ತೆ 2. ಮತ್ತು ಇಲ್ಲೂ ಅಷ್ಟೇ 2 ತರಂಗಗಳ ಥರ ಈ ಥರ ಬರುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ಇದು ಏನು ಅಂದರೆ ನಮ್ಮ ಒಂದು ಇದನ್ನು ರೀಚ್ ಆಗೋದಕ್ಕೆ, ಕಾನ್ಫಿಡೆನ್ಸ್ ಲೆವೆಲ್ಲು ರೀಚ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯಾವ ಥರ ನೀವೇನಾರ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ದರೆ ಅದು ಕ್ಲಿಕ್ ಆಗಂಗೆ ಮಾಡುತ್ತೆ, ಆಯಿತಾ. ಸೊ ಈ ಒಂದು ಸಿಜಲ್ನ ನೀವು ಒಂದು ಇದರಲ್ಲಿ ಇಟ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ವ್ಯಾಲೆಟು ಮತ್ತು ಮೊಬೈಲ್ ಕವರ್ ಹಿಂದೆ. ಸೊ ಬನ್ನಿ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ನೀವೇನು ಹೇಳ್ಕೋಬೇಕು ಅಂದರೆ ಕೌಂಟ್ ಡನ್ ಡಿವೈನ್ ಜಾಬ್ ನಾವು ಅಂತ ಹೇಳ್ಕೊಳ್ಳಿ. 11 ಸಲ ಹೇಳ್ಕೊಂಡು ಇದನ್ನು ಬರಿಬೇಕು. ಅದು ಹೇಳ್ಕೊಂಡ ತಕ್ಷಣ ಈ ಸಿಜಲ್ನ ಬರೆದ್ಬಿಟ್ಟು ನೀವು ಅದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಒಂದು ವ್ಯಾಲೆಟಲ್ಲಿ ಮತ್ತು ಅದು ಹೇಳಿದ್ನಲ್ಲ ಮೊಬೈಲ್ ಕವರ್ ಹಿಂದೆ, ಸೊ ಅದರಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ನಿಮ್ಮದು ಜಾಬ್ ರಿಲೇಟೆಡ್, ಈವನ್ ನೀವು ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಜಾಬ್ದು ಇಂಟರ್ವ್ಯೂಸ್ ಇದ್ದಾಗ, ಸೊ ಇದು ನಿಮ್ಮ ಜೊತೆನಲ್ಲೇ ಕ್ಯಾರಿ ಮಾಡ್ಕೊಳ್ಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮಗೆ ನಾನು ಹೇಳಿದ್ನಲ್ಲ, ಅಕಸ್ಮಾತ್ ನಿಮಗೆ ಕೈಯಲ್ಲಿ ಬರೆಯೋಕ್ಕೆ ತುಂಬ ಇಷ್ಟ ಅಂದರೆ ಮನಿ ಅಬಂಡೆನ್ಸ್ದು ನಾನು ಏನೊಂದು ಸಿಜಲ್ ಮಾಡಿ ತೋರಿಸಿದ್ನಲ್ಲ, ಸೊ ಅದು ಈ ಥರ ಪುಟಾಣಿದೊಂದು ಇವಾಗ ಒಂದು ಟ್ಯಾಟೂ ಮಾಡ್ತಾರೆ ನೋಡಿ ಗ್ರೀನ್ ಕಲರಲ್ಲ, ಸೊ ಅದೇ ಥರ ಇಲ್ಲೊಂದು ಚಿಕ್ಕದಾಗಿ ಒಂದು ಸಿಂಬಲ್ ಥರ ಬರ್ಕೊಡಿ. ಸೊ ಅದು ಯಾವಾಗಲೂ ನಿಮಗೆ ಮನಿ ಅಬಂಡೆನ್ಸ್ ಬರೋಂಗೆ ಅದು ಹೆಲ್ಪ್ ಮಾಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಈಗ ನಾನು ಹೇಳಿದೆ ಅಲ್ಲ, ಈ ಥರ ನಂಬರ್ಸ್ ಬರೆಯೋದಕ್ಕಿಂತ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಯಾವುದು ಸಿಜಲ್ಸ್ದು, ಆಯಿತಾ. ಸೊ ನಿಮ್ಗೆ ಅಕಸ್ಮಾತ್ ತುಂಬ ಆಸೆ ಇದ್ದರೆ, ಕೆಲವ್ರಿಗೆಲ್ಲ ಟ್ಯಾಟೋ ಹಾಕೋಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ನನಗಂತೂ ಟ್ಯಾಟೋ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಜಸ್ಟ್ ಈ ಥರ ನಂಬರ್ಸು ಅದೆಲ್ಲ ಬರ್ಕೊತಾ ಇರ್ತೀನಿ. ಸೊ ನೀವು ಅದಕ್ಕೆ ಹೇಳಿದ್ದು ಆ ಥರದೊಂದು ಗ್ರೀನ್ ಕಲರಲ್ಲಿ ಬರೆದ್ರೆ ಅದು ನೋಡೋಕ್ಕೂ ಒಂಥರ ಟ್ಯಾಟೂ ಥರನೂ ಕಾಣುತ್ತೆ. ಪ್ಲಸ್ ನಿಮಗೆ ಅದು ಗೊತ್ತಿರಲ್ಲ, ಕೆಲವರೆಲ್ಲ ಏನೋ ಹಾಕ್ಸ್ಕೊಂಡಿದ್ದಾರೆ ಅಚ್ಚೆ ಅಂದ್ಕೊಳ್ತಾರೆ, ಬಟ್ ಅದು ಅವ್ರಿಗೆ ಒಳಗಿಂದ ಇದು ಗೊತ್ತಿರಲ್ಲ, ಸಿಜಲ್ಸ್ ಆಗಿರುತ್ತೆ ಅದು ಅಂತ, ಆಯಿತಾ. ಸಿಜಲ್ದು ಸಿಕ್ಕಾಬಡೆ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ. ಏನೇ ಬೇಕಾದ್ರೆ ನಿಮಗೆ ಮನಿ ಅಬಂಡೆನ್ಸ್ದು ಅದೆಲ್ಲ ಹೆಲ್ಪ್ ಆಗೇ ಆಗುತ್ತೆ. ಯಾವಾಗಲೂ ಏನು ಗೊತ್ತಾ, ತುಂಬ ಪಾಸಿಟಿವ್ ವೇನಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ. ಅದೊಂದೇ ಹೇಳೋದು ನಾನು. ಯಾವಾಗ ನೀವು ಪಾಸಿಟಿವಿಟಿನಲ್ಲಿ ಇರ್ತೀರೋ ನಿಮ್ಮ ಒಂದು ವೈಬ್ರೇಷನ್ ತುಂಬ ಹೈಯೆಲ್ಲ ಇರುತ್ತೆ. ಅವಾಗಲೇ ನಿಮ್ಮದೊಂದು ಫ್ರೀಕ್ವೆನ್ಸಿ ಮತ್ತು ಯೂನಿವರ್ಸ್ದು ಫ್ರೀಕ್ವೆನ್ಸಿ ಅಲೈನ್ಮೆಂಟ್ ಆದಾಗಲೇ ಅದು ಮ್ಯಾಚ್ ಆಗೋದು, ಕಂಬೈಂಡ್ ಆಗೋದು. ಸೊ ಆವಾಗಲೇ ಅದು ವರ್ಕ್ ಮಾಡೋದು. ಏನೇ ಒಂದು ನೀವು ಸಬ್ ಮೈಂಡಲ್ಲಿ ಏನು ಕನೆಕ್ಟ್ ಆಗಿರ್ತೀರೋ ಅದೇ ವರ್ಕ್ ಮಾಡೋದು, ಆಯಿತಾ. ಸೊ ಆ ಫ್ರೀಕ್ವೆನ್ಸಿ ತುಂಬ ಮ್ಯಾಚ್ ಆಗಬೇಕಾಗುತ್ತೆ. ಅದು ಮ್ಯಾಚ್ ಆಗಬೇಕು ಅಂದರೆ ನಾವು ಹ್ಯಾಪಿಯಾಗಿರಬೇಕು, ಆಯಿತಾ. ಸುಮ್ಮನೆ ಏನೋ ಬರೆದ್ಬಿಟ್ಟು ಆಗಿಲ್ಲ ಅನ್ನಬಾರ್ದು. ಬರೀಬೇಕಾದ್ರೆ ಅದಕ್ಕೆ ಫೋಕಸ್ ಮಾಡಬೇಕು, ಡೆಡಿಕೇಟ್ ಮಾಡಬೇಕು ಅಲ್ವಾ. ಸೊ ಆ ಥರ ಮಾಡ್ಕೊಂಬನ್ನಿ. ಸೊ ಇದೆಲ್ಲ ಏನು ಗೊತ್ತಾ, ಮಾಡ್ತಾ ಇರಿ. ನಿಮಗೆ ಬರೀಬೇಕಾದ್ರೆ ಕೆಲವ್ರಿಗೆಲ್ಲ ಅನಿಸುತ್ತೆ ಏನೋ ಒಂಥರ ಪಾಸಿಟಿವ್ ಇದು ಸಿಗ್ತಾ ಇದೆ, ನಮಗೆ ಫೀಲ್ ಆಗ್ತಾ ಇದ್ದೀವಿ ಅಂತ, ಆಯಿತಾ. ಸೊ ಯಾರಿಗಾರ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ತೊಗೊಂಬರ್ತೀನಿ. ಸೊ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಬ್ಯೂಟಿ ಬ್ಲಾಗ್ಸು ಮಾಡ್ತಾ ಇದ್ದೀನಿ, ಪ್ಲಸ್ ಮ್ಯಾನಿಫೆಸ್ಟೇಷನ್ದು, ಪ್ಲಸ್ ವಾಸ್ತು ರೆಮಿಡೀಸ್ ಎಲ್ಲ ಇರೋದ್ರಿಂದ ನಿಮಗೆ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ. ಸೊ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.